ಆತ್ಮ ಸಂಶೋಧನೆಯಲ್ಲಿ ಸೆಲ್ಫ್ ಇಂಟ್ರಾಸ್ಪೆಕ್ಷನಲ್ಲಿ ಪ್ರಾರಂಭ ಆಗೋದೇನೆ ಪ್ರಶ್ನೆ. ಈ ಪ್ರಶ್ನೆ ಯಾರನ್ನೂ ಕೇಳೋದಲ್ಲ, ಯಾರೂ ಉತ್ತರ ಕೊಡೋಕ್ಕಾಗಲ್ಲ. ನಮಗೆ ನಾವು ಕೇಳ್ಕೊಳ್ಳೋಂಥ ಪ್ರಶ್ನೆ, ನಾನು ಯಾರು, ನಾನೇನು, ನನಗೇನು ಬೇಕು, ಇದು ಶುರು ಆಯಿತು ಅಂದರೆ ನಿಮಗೆಲ್ಲದಕ್ಕೂ ಉತ್ತರ ತಾನು ರಿವೀಲ್ ಆಗ್ತಾ ಹೋಗುತ್ತೆ. ಅದು ಬೀಗದ ಕೈ, ಶಕ್ತಿಶಾಲಿ ಬೀಗದ ಕೈ. ನಿಮ್ಮ ಯೋಚನೆಗಳು ಕೂಡ ತುಂಬ ಪವರ್ಫುಲ್ ಆಗಿರುತ್ತೆ. ಆ ಥಿಂಕಿಂಗ್ ಹೆಂಗಿರುತ್ತೆ ಅಂದರೆ ರಿಲೇಷನ್ಶಿಪ್ಪು ಯಾರದೇ ಇರ್ಬೋದು, ಹೇಗೆ ಇರ್ಬೋದು, ಸಂಬಂಧಗಳು ಕುದುರ್ತಾ ಹೋಗುತ್ತೆ. ಆ ಪ್ರಶ್ನೆಗಳು ನಿಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡಾಗ ನಿರ್ಣಾಯಕ ಪ್ರಶ್ನೆಗಳು, ಕ್ರಿಟಿಕಲ್ ಕ್ವೆಶ್ಚನ್ಸ್ ಬರಬೇಕು. ಆ ರೀತಿ ಬಂದು ನಮಗೆ ಸಹಾಯ ಮಾಡುತ್ತೆ. ನಮ್ಮ ಆಲೋಚನೆಗಳು ಎಕ್ಸ್ಪ್ಯಾಂಡ್ ಆಗುತ್ತೆ, ಆಮೇಲೆ ಸ್ಟ್ರೆಚ್ ಆಗುತ್ತೆ, ವಿಸ್ತಾರವಾಗುತ್ತೆ. ಥಿಂಕಿಂಗು, ಯೋಚನೆಗಳು ಆಗಬೇಕು. ಸಂಕುಚಿತವಾಗಿರ್ಬೋದು ಇರಬಾರ್ದು ನಿಮ್ಮ ಯೋಚನೆಗಳು. ವಿಸ್ತಾರವಾಗಿ ಸೀಯಿಂಗ್ ಇನ್ ಎ ಬಿಗರ್ ಪಿಕ್ಚರ್, ಎಲ್ಲನೂ ದೊಡ್ಡದಾಗಿ ನೋಡೋದು. ಮನಸ್ಸು ವಿಶಾಲವಾಗುತ್ತೆ, ಆ ಕಾನ್ಷಿಯಸ್ನೆಸ್ ಕೆಲಸ ಮಾಡುತ್ತೆ. ಆವಾಗ ಫಸ್ಟ್ ಕೇಳೋದೇನು, ಕ್ಲಾರಿಫಿಕೇಶನ್ ಕ್ವೆಶ್ಚನ್. ನಿಮ್ಮನ್ನೇ ನೀವು ಕ್ಲಾರಿಫೈ ಮಾಡ್ಕೊಳ್ಳಿ. ಆಮೇಲೆ ಆ ಸ್ಪಷ್ಟತೆ ಬಂದುಬಿಡುತ್ತೆ. ಬೇರೆಯವ್ರನ್ನ ಕ್ಲಾರಿಫೈ ಮಾಡ್ಬೋದು. ಬೇರೆಯವ್ರು ಏನು ಹೇಳಿದಾರೆ ನಮ್ಮ ಒಳಗಡೆ ಪ್ರಶ್ನೆ ಕೇಳಿದೇ ಕ್ಲಾರಿಫೈ ಮಾಡ್ಕೋಬೋದು. ಆಮೇಲೆ ರೀಸನ್ಸ್ ಆ್ಯಂಡ್ ಎವಿಡೆನ್ಸು ಅದು ನಮ್ಮ ಸ್ಪಷ್ಟತೆಯನ್ನು ಇನ್ನೂ ತುಂಬ ಕ್ಲಿಯರ್ ಮಾಡುತ್ತೆ. ಅದಕ್ಕೆ ಕಾರಣ ಕೊಟ್ಕೊಂಡು ನಾವು ಎವಿಡೆಂಟ್ ಆಗಿ ನೋಡಿಕೊಂಡಾಗ ನಾವು ಅದನ್ನು ಬೇರೆಯವರಿಗೆ ಕೇಳೋದೇ ಇಲ್ಲ, ನಮಗೆ ಅದು ಉತ್ತರ ಸಿಗುತ್ತೆ. ಇಂಪ್ಲಿಕೇಶನ್ನು, ಸೂಚ್ಯಕವಾದ ಪ್ರಶ್ನೆಗಳು, ಇಂಪ್ಲಿಕೇಶನ್ಸ್, ಅದು ಕೂಡ ನಮಗೆ ಗೊತ್ತಾಗತ್ತೆ. ಇದೆಲ್ಲ ಪ್ರಶ್ನೆಗಳು ಬರೋದು ಫಸ್ಟು ನಮ್ಮನ್ನು ನಾವು ಪ್ರಶ್ನಿಸ್ಕೊಳ್ಳೋದ್ರಿಂದಲೇ, ನಮಗೆ ನಾವು ಸ್ಟ್ರಿಕ್ಟ್ ಆಗಿರೋದ್ರಿಂದಲೇ ನಾವು ಬೇರೆಯವ್ರನ್ನ ನಾವು ಹೇಳಿದ್ದನ್ನು ಅರ್ಥ ಮಾಡೋ ಹಾಗೆ ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೋಬೋದು. ಅಂದರೆ ಅವ್ರ ಭಾವನೆಗಳು ನಮ್ಮ ಮೇಲೆ ಪರಿಣಾಮ ಬೀರಲ್ಲ ಅಂತ.